ರಾಜ್ಯ ರಾಜಕಾರಣದಲ್ಲಿ ನಾಯಕತ್ವ ಬದಲಾವಣೆಯ ಚರ್ಚೆಗಳಿಗೆ ಅಲ್ಪ ವಿರಾಮ ಬಿದ್ದಿದೆ. ಇದು ಎಷ್ಟು ದಿನಗಳ, ಎಷ್ಟು ವಾರಗಳ, ಎಷ್ಟು ತಿಂಗಳುಗಳ ಅಲ್ಪ ವಿರಾಮ ಅನ್ನೋದು ಸದ್ಯಕ್ಕೆ ಯಾರಿಗೂ ಹೇಳೋದಕ್ಕಾಗೋದಿಲ್ಲ. ಅಲ್ಪ ವಿರಾಮವಂತೂ ಬಿದ್ದಿದೆ. ಹಂಗಂತ ಚಟುವಟಿಕೆಗಳು ನಿಂತಿದಾವ ಅಂದರೆ ಅದು ಇಲ್ಲ. ಬ್ರೇಕ್ಫಾಸ್ಟ್ ಮೀಟಿಂಗ್ಗಳಾಗುವುದಕ್ಕಿಂತ ಮೊದಲೇ DCM DK ಶಿವಕುಮಾರ್ ಅವರು ಸಚಿವರನ್ನ, ಶಾಸಕರನ್ನ ಖಾಸಗಿಯಾಗಿ 1-to-1 ಭೇಟಿಯಾಗಿ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಪ್ರಕ್ರಿಯೆ ಆರಂಭಿಸಿದ್ದರು. ಬ್ರೇಕ್ಫಾಸ್ಟ್ ಮೀಟಿಂಗ್ ನಂತರವೂ ಆ ಪ್ರಕ್ರಿಯೆ ಮುಂದುವರಿದಂತೆ ಕಾಣಿಸ್ತಾ ಇದೆ. ಸಚಿವರು, ಶಾಸಕರು, ಅದರಲ್ಲೂ ಮುಖ್ಯವಾಗಿ ಮುಖ್ಯಮಂತ್ರಿಗಳ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವ ಸಚಿವರು, ಶಾಸಕರ ಭೇಟಿಗಳು. ಬ್ರೇಕ್ಫಾಸ್ಟ್ ಮೀಟಿಂಗ್ಗಿಂತ ಮೊದಲು ಒಂದು ಸಲ ಸತೀಶ್ ಜಾರಕಿಹೊಳಿ ಅವರ ಜೊತೆಗೆ DK ಶಿವಕುಮಾರ್ ಅವರ ಭೇಟಿಯಾಗಿದೆ. ಅದಾದ ಮೇಲೂ ಆಗಿದೆ. MB ಪಾಟೀಲರ ಜೊತೆಗೆ ಭೇಟಿಯಾಗಿದೆ. ನಿನ್ನೆ ರಾತ್ರಿ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಒಂದು ರಿಸೆಪ್ಷನ್ ಇತ್ತು. ಚಿತ್ರನಟ ಸುದೀಪ್ ಅವರ ಅಕ್ಕನ ಮಗನ ಮದುವೆಯ ಆರತಕ್ಷತೆ. ಅಲ್ಲಿ ಅನೇಕ ಹಿರಿಯ ರಾಜಕಾರಣಿಗಳು ಹೋಗಿದ್ರು. DK ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ ಅವರು ಇದ್ರು. ಅಲ್ಲಿ ಸುಮಾರು ಹೊತ್ತು ಇಬ್ರು ಮಾತಾಡ್ತಾ ಕೂತ್ಕೊಂಡಿದ್ರಂತೆ. ಇನ್ನೊಂದು ಕಡೆ KIDB ಕಟ್ಟಡದ ಉದ್ಘಾಟನೆಯ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಮತ್ತೊಬ್ಬ ಆಪ್ತ ಸಚಿವ MB ಪಾಟೀಲರ ಜೊತೆಗೆ ಹೆಚ್ಚು ಕಡಿಮೆ 1 ತಾಸು DK ಶಿವಕುಮಾರ್ ಅವರ ಚರ್ಚೆ. ಈ ಕಾರ್ಯಕ್ರಮದ ವೇದಿಕೆಯ ಮೇಲೆ ಮುಖ್ಯಮಂತ್ರಿಗಳು ಇದ್ರು. ಉಪಮುಖ್ಯಮಂತ್ರಿಗಳು ಸ್ವಲ್ಪ ತಡವಾಗಿ ಬಂದ್ರು. ಮುಖ್ಯಮಂತ್ರಿಗಳು ಉದ್ಘಾಟನಾ ಕಾರ್ಯಕ್ರಮ ಮುಗಿಸಿ ಹೋದ ನಂತರ ಪ್ರತ್ಯೇಕ ರೂಮ್ನಲ್ಲಿ DK ಶಿವಕುಮಾರ್ ಮತ್ತು MB ಪಾಟೀಲ್ರು ಹೆಚ್ಚು ಕಡಿಮೆ 1 ತಾಸು ಕೂತ್ಕೊಂಡಿದ್ರು. ನೆನಪಿರಲಿ, ಇವೆಲ್ಲ 1-to-1 ಸಭೆಗಳು. ಸುತ್ತಲೂ ಜನ ಇದ್ದಾಗ ಮಾತಾಡಿದ್ದಲ್ಲ. ನಿನ್ನೆ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಚಿತ್ರನಟ ಸುದೀಪ್ ಅವರ ಅಕ್ಕನ ಮಗನ ಮದುವೆಯ ಆರತಕ್ಷತೆಗೆ DK ಶಿವಕುಮಾರ್ ಅವರು ಬಂದಾಗ ಸತೀಶ್ ಜಾರಕಿಹೊಳಿ ಅವರು ಊಟ ಮುಗಿಸಿ ಇನ್ನೇನು ಹೊರಡವರಿದ್ರು. ಮತ್ತೆ ಅವ್ರನ್ನ ಕರ್ಕೊಂಡು ಒಳಗೋದ್ರು. ಅಲ್ಲೊಂದು VIP ರೂಮ್ ಮಾಡಲಾಗಿತ್ತು. ಆ ರೂಮ್ನಲ್ಲಿ 15 ನಿಮಿಷ ಕೂತ್ಕೊಂಡು ಮಾತಾಡೋದು. ಈ ಭೇಟಿಗಳ ಬಗ್ಗೆ ಸತೀಶ್ ಜಾರಕಿಹೊಳಿ ಅವರು ಮತ್ತು MB ಪಾಟೀಲ್ ಇಬ್ಬರು ನಾನ್ ಪೊಲಿಟಿಕಲ್ ಭೇಟಿಗಳು ಅಂತ. ಅಚಾನಕ್ಕಾಗಿ ಮದುವೆ ಮನೆಯಲ್ಲಿ ಎದುರ ಬದ್ರ ಸಿಕ್ವಿ. ಒಂದು 15 ನಿಮಿಷ ಮಾತಾಡಿದ್ವಿ. ಇದೇನು ಪೂರ್ವ ನಿರ್ಧಾರಿತ ಭೇಟಿ ಆಗಿರಲಿಲ್ಲ ಅಂದ್ರು ಸತೀಶ್ ಜಾರಕಿಹೊಳಿ ಅವರು. MB ಪಾಟೀಲ್ರು ಹಂಗೆ ಅಂದ್ರು, ರಾಜಕಾರಣ ಮಾತಾಡೋದಾದ್ರೆ ನಮ್ಮ ಮನೆ ಇದೆ, ಅವರ ಮನೆ ಇದೆ.
KIADB ಕಟ್ಟಡದ ಉದ್ಘಾಟನಾ ಸಮಾರಂಭಕ್ಕೆ ಭೇಟಿಯಾದಾಗ ರಾಜಕಾರಣ ಯಾಕೆ ಮಾತಾಡೋಣ, ನಾವು ಚರ್ಚೆ ಮಾಡಿದ್ದು ಡಿಪಾರ್ಟ್ಮೆಂಟ್ ಬಗ್ಗೆ ಅಂತ. ಹೌದು, ಭೇಟಿಯಾದ ಸಂದರ್ಭಗಳು ಅಲ್ಲ. ಭೇಟಿಯಾದ ಯಾಕಂದ್ರೆ ಮದುವೆ ಇತ್ತು, ಅದು ನಾವು ಮದುವೆ ಹೋಗಿದ್ವಿ, ಅವರು ಮದುವೆ, ಅವ್ರಿಗೂ ಆಪ್ತರಿಗೆ ನಮಗೂ ಆಪ್ತರ. ಸೊ ಬಂದ ಸಂದರ್ಭದಲ್ಲಿ ಭೇಟಿಯಾದ್ವಿ. ಅವರು ಕೂಡ ನಮ್ಮ ಜೊತೆ ಊಟ ಕೂತಿದ್ದ ಜೊತೆಯಲ್ಲಿದ್ದರು. ಸೊ ಅಷ್ಟಾಯ್ತು. ಅವ್ರು ಇನ್ನೂ ಮತ್ತೆ ಬೇರೆ ಕಾರ್ಯಕ್ರಮ ಹೋದ್ರು, ನಾವು ನಮ್ಮ ಮನೆಗೆ ಬಂದ್ವಿ ಅಷ್ಟೇ. ಪ್ರತ್ಯೇಕವಾಗಿ ಒಂದು 15 ನಿಮಿಷ ಮಾತಾಡೋದು. ಹೌದಾ, ಪ್ರತ್ಯೇಕವಾಗಿ 15ಕ್ಕೆ ಜಾಸ್ತಿನೇ ಮಾತಾಡ್ಬೋದು. ಏನ್ ಸರ್, ಇತ್ತೀಚೆಗೆ 2 ಬಾರಿ ಸಂದರ್ಭ ಅದು ಮುಖ್ಯ ಅಲ್ಲ. ಅವ್ರಿಗೆ ಅವ್ರನ್ನ ಅಲ್ಲಿ ನಾವು ಬರೋದು ಅವ್ರಿಗೆ ಗೊತ್ತಿಲ್ಲ, ಅವ್ರು ಬರೋದು ನಮ್ಗೆ ಗೊತ್ತಿಲ್ಲ. ಮದುವೆ ಸಂದರ್ಭ ಬಂದಾಗ ಸಹಜವಾಗಿ ಅಧ್ಯಕ್ಷರು ಅವರು ಮಾತಾಡುತ್ತ ಸಂದರ್ಭ ಮಾತಾಡಿದ್ವಿ ಅಷ್ಟೇ, ಅದು ಬೇರೆ ಏನಿಲ್ಲ. ಯಾಕಂದ್ರೆ ಸರ್ ಈ ಸಂದರ್ಭದಲ್ಲಿ ತಮ್ಮನ್ನ ಭೇಟಿ ಮಾಡ್ತಾ ಇರ್ತಕ್ಕಂಥದ್ದೇ ತೀವ್ರ ಇಲ್ಲ ನನಗೆ ಬೇಕೋಸ್ಕರ ಅಲ್ಲ, ಅದು ಅವ್ರು ಬಂದಿದ್ದೇ ಮದುವೆಗೆ, ನಾನು ಹೋಗಿದ್ದು ಮದುವೆಗೆ. KPCC ಅಧ್ಯಕ್ಷ ಸ್ಥಾನ ತಮಗೆ ಬಿಟ್ಕೊಡ್ತಕ್ಕಂಥ ಒಂದು ವಿಚಾರವಾಗಿ ಎಲ್ಲೂ ಚರ್ಚೆ ಆಗಿಲ್ಲ. ಇನ್ನೂ ಅಂಥ ಸಂದರ್ಭ ಕೂಡ ಬಂದಿಲ್ಲ ರೀ. ಬಂದಾಗ ನೋಡೋಣ. ಅದು ಇನ್ನೂ ಪಕ್ಷದ ಅಂತಲ್ಲಿ ಎಲ್ಲಿ ಚರ್ಚೆ ಪ್ರಾರಂಭ ಆಗಿಲ್ಲ. ಈಗ ನಮ್ಮ ಸೆಲ್ವಕುಮಾರ್ ಅವ್ರ ಜೊತೆಗೂ ಕೂಡ ಚರ್ಚೆ ಮಾಡಿದರು. ನಮ್ಮ ಎಲ್ಲ ಇನ್ವೆಸ್ಟ್ಮೆಂಟ್ಸು ಯಾವ ಥರ ಆಗ್ತದೆ, ಪ್ರೆಸೆಂಟೇಷನ್ ಸಂಪೂರ್ಣ ಅಂತ ಮಾಹಿತಿಯನ್ನು, ಸೊ ದಟ್ ನಮ್ಗೆ ಎಲ್ಲರ ಕಡೆ ಹೇಳೋಕ್ಕೆ ಕೂಡ ಬೇಕು. ಆ ಪ್ರೆಸೆಂಟೇಷನ್ ಕಾಪೀಸನ್ನು, ವಿಡಿಯೋ ಕಾಪೀಸನ್ನು ಕೂಡ ಬೇಕಂತ ಹೇಳಿದ್ರೆ ಸೆಲ್ವಕುಮಾರ್ ಅವರು ಅದನ್ನು ಕೊಟ್ಟಿದ್ದಾರೆ. ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ಸು, ಬೇರೆ ಬೇರೆ ದೇಶಗಳಲ್ಲಿ ಏನಾಗ್ತದೆ, ಬೇರೆ ರಾಜ್ಯದಲ್ಲಿ ಏನಾಗ್ತದೆ, ಹೆಂಗೆ ಕಾಂಪಿಟೇಟಿವ್ ನಡೀತಾವೆ, ಇನ್ಸೆಂಟಿವ್ಸ್ ಯಾವ ನಡೀತಾ ಇದ್ದಾವೆ, ಇದೆಲ್ಲವೂ ಕೂಡ ಸುದೀರ್ಘವಾಗಿ 1 ಗಂಟೆಗಳ ಕಾಲ ಇವತ್ತೊಂದು ದಿವಸ ಚರ್ಚೆ ಮಾಡಿದ್ದೀವಿ. ಯಾವ ರೀತಿ ನಾವು ನಮ್ಮ ಇಂಡಸ್ಟ್ರೀಸ್ ಡಿಪಾರ್ಟ್ಮೆಂಟು ಈಗ ಬೇರೆ ರಾಜ್ಯಗಳ ಜೊತೆ ನಾವು ಏನು ಇವತ್ತೊಂದು ದಿವಸ ಈಸ್ ಆಫ್ ಡೂಯಿಂಗು, ಸ್ಪೀಡ್ ಆಫ್ ಡೂಯಿಂಗ್ ಬಿಸ್ನೆಸ್ಸು, ಈ ಎಲ್ಲ ವಿಚಾರಗಳನ್ನು ಚರ್ಚೆ ಮಾಡಿದ್ದೀವಿ. ಯಾವ್ಯಾವ ಸೆಕ್ಟರ್ನಲ್ಲಿ ಏನೇನು ಮಾಡಬೇಕು ಎಲ್ಲನೂ ಕೂಡ ಚರ್ಚೆ ಮಾಡಿದ್ವಿ. ಅವರು ಮಾಹಿತಿಯನ್ನು ಕೂಡ ಸೆಲ್ವಕುಮಾರ್ ಅವ್ರ ಕಡೆ ಒಂದು ವಿಡಿಯೋ ಮತ್ತು ಇದನ್ನು ಕೂಡ ರಾಜಕಾರಣ ಇಲ್ಲಿ ಇದು KIDB ಬಿಲ್ಡಿಂಗ್, ಇದು KIDB ಹೌದು KIDB ಬಿಲ್ಡಿಂಗ್ನಲ್ಲಿ ಇವತ್ತು ಸಹ ನಾವು ಇಲ್ಲಿ ಇಂಡಸ್ಟ್ರೀಸ್ ಬಗ್ಗೆ ಮಾತನಾಡಿದ್ದೀವಿ. ರಾಜಕಾರಣ ಮಾತಾಡ್ಬೇಕಾದ್ರೆ ನಾವು KPCC ಆಫೀಷಿಯಲ್ ಮಾತಾಡ್ತೀವಿ, ಅಥವಾ DK ಶಿವಕುಮಾರ್ ಅವ್ರ ಮನೇಲಿ ಮಾತಾಡ್ತೀವಿ, ಸಿದ್ದರಾಮಯ್ಯ ಅವ್ರ ಮನೇಲಿ ಮಾತಾಡ್ತೀವಿ, ಅಥವಾ ನಮ್ಮ ಮನೇಲೆ ಅವ್ರು ಮಾತಾಡ್ತಾರೆ. ಇಲ್ಲಿ ಏನು ತಪ್ಪಿರಿದೆ? ಅರೆ ಈಗ ನಿಮ್ಗೆ ಗೊತ್ತಿದೆ ಇವತ್ತು ಯಾಕೆ DK ಶಿವಕುಮಾರ್ ಇಲ್ಲಿ ಬಂದಿದ್ದಾರೆ ಗೊತ್ತಿದೆ. ಅರ್ಗಿದ ಮೇಲೆ ಸಿದ್ದರಾಮಯ್ಯ ಅವ್ರಿಗೆ ಬಂದಿದ್ರು ಗೊತ್ತಿದೆ. ಸಿದ್ದರಾಮಯ್ಯ ಅವರು ಮಂಡ್ಯಕ್ಕೆ ಹೋಗ್ಬೇಕಾಗಿತ್ತು, ಅವರು 1 ಗಂಟೆ ಕುಂಡಿರ್ತಿದ್ರು. ಅವರು ಇಲ್ಲಾಂದ್ರೆ ನಮಗೆ ನೋಡ್ರಿ, ಕೇಳಿ ಒಂದು ಹೇಳ್ತೀನಿ ಕೇಳಿ. ಸತೀಶ್ ಜಾರಕಿಹೊಳಿ ಅವರು ನಮ್ಮ ಪಕ್ಷದ ಒಬ್ಬ ಸೀನಿಯರ್ ಲೀಡರು, ಏನ್ರಿ ಮಿನಿಸ್ಟ್ರು. ಅವ್ರ ಜೊತೆ ಚರ್ಚೆ ಮಾಡಲಾದ್ರೆ ಬೇರೆ ಜೊತೆ ಚರ್ಚೆ ಮಾಡ್ತಾರೆ. ಸತೀಶ್ ಜಾರಕಿಹೊಳಿ ಇರ್ಬೋದು, MB ಪಾಟೀಲ್ ಇರ್ಬೋದು, ಬೇರೆ ಯಾರು ಲೀಡರ್ಸ್ ಇರ್ಬೋದು. ಈಸ್ ಅವರ್ PCC ಪ್ರೆಸಿಡೆಂಟ್ ಆಲ್ಸೋ, ಡೆಪ್ಯೂಟಿ CM ಆ್ಯಂಡ್ PCC ಪ್ರೆಸಿಡೆಂಟ್. ಚೀಫ್ ಮಿನಿಸ್ಟರ್ ಜೊತೆ, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಗೊತ್ತೆ, KPCC ಗೊತ್ತೆ, ಡೆಲ್ಲಿ ಹೈಕಮಾಂಡ್ ಜೊತೆ ಮಾತಾಡಿದ್ರೆ ಮತ್ತೆ ಯಾರ ಜೊತೆ ಮಾತಾಡ್ಬೇಕು ನಾವು? ಯಾವ ಸಹಕಾರ? ಎದಕ್ಕೆ ಹಾಗೆ ಕೇಳಿದಾರ? ಇಲ್ಲಿ ಬಂದಿದ್ದು ಈ KIDB ಬಿಡಿ, ಇಲ್ಲಿ ಬಂದಿದ್ದು ಇಂಡಸ್ಟ್ರೀಸ್ ಬಗ್ಗೆ ಏನ್ರಿ? ಅದು ಸೆಲ್ವಕುಮಾರ್ ಅವರು ಇದ್ದಾರೆ. ಸೆಲ್ವಕುಮಾರ್ ಆಫೀಸರ್ ಮುಂದೆ ಎಲ್ಲರೂ ರಾಜಕೀಯ ಮಾತಾಡ್ತಾರ? ನಾವೇ ಸೆಲ್ವಕುಮಾರ್ ಅವ್ರ ಮುಂದೆ ಮಾತಾಡ್ತೀವಿ ರಾಜಕಾರಣ. ಆಮೇಲೆ ಅವಾಗಿಲ್ಲ. ಸಿ ವಿ ಆರ್ ಓನ್ಲಿ ಡಿಸ್ಕಸಿಂಗ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.